ಪಾಕ್ ಪರ ಘೋಷಣೆ ಕೂಗಿದವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದವರಿಗೆ ಹುಟ್ಟಿದವರು ಘೋಷಣೆ ಕೂಗಿದ್ರು ಅಂತ ಅಂದ್ಕೊಂಡಿದ್ವಿ, ಆದ್ರೆ ಘೋಷಣೆ ಕೂಗಿದವರು ರಾಹುಲ್ ಆತ್ಮೀಯರು ಅಂತ ಗೊತ್ತಿರಲಿಲ್ಲ. ಹೇಗಂತ ಪಾಕ್ ಪರ ಘೋಷಣೆ ಕೂಗಿದವರ ಬಗ್ಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆಗಿನ ಮುನಾವರ್ ಫೋಟೋ ಏನು ವೈರಲ್ ಆಯಿತು. ಪಾಕ್ ಪರ ಘೋಷಣೆ ಕೂಗಿದಂತಹ ಆರೋಪಿ ಮುನಾವರ್, ಆತನ ಫೋಟೋ ವೈರಲ್ ಆಗ್ತಾ ಇದ್ದ ಬೆನ್ನಲ್ಲೇ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಎಫ್ಎಸ್ಎಲ್ ವರದಿ ಯಾಕೆ ಬಿಡುಗಡೆ ಮಾಡಿಲ್ಲ ಅಂತಲೂ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪಿ ಮುನಾವರ್, ರಾಹುಲ್ ಗಾಂಧಿ ಜೊತೆಗಿರುವಂತಹ ಫೋಟೋ ಭಾರಿ ವೈರಲ್ ಆಗಿದೆ. ಈ ಬಗ್ಗೆ ಸಿಟಿ ರವಿ ವ್ಯಂಗ್ಯ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂಥ ಮೂವರನ್ನ ಬಂಧಿಸಿರೋದು ಸರಿ, ಆದರೆ ಎಫ್ಎಸ್ಎಲ್ ರಿಪೋರ್ಟ್ನ ಯಾಕಿನ್ನೂ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಅಫಿಷಿಯಲ್ ಆಗಿ ಎಫ್ಎಸ್ಎಲ್ ರಿಪೋರ್ಟ್ನ ಬಿಡುಗಡೆ ಮಾಡಬೇಕಿತ್ತಲ್ಲ. ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಮರುದಿನವೇ ಬಂದು ಹೇಳಿದರು, ಖಾಸಗಿ ಅವ್ರ ಹತ್ರ ನಾನು ಮಾಡಿಸಿದ್ದೀನಿ, ಅವರು ಹಂಗೆ ಕೂಗೇ ಇಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂಥ ಮಾತು ಹೇಳಿದರು. ಖಾಸಗಿ ಹತ್ರ ಒಬ್ಬ ಸಚಿವರು ಮಾಡ್ಸೋಕ್ಕಾಗತ್ತೆ, ಸರ್ಕಾರಕ್ಕೆ ಅಧಿಕೃತವಾಗಿ ಎಫ್ಎಸ್ಎಲ್ ರಿಪೋರ್ಟ್ನ ಬಿಡುಗಡೆ ಮಾಡೋಕ್ಕೆ ಯಾಕೆ ಇನ್ನೂ ಬಿಡುಗಡೆ ಮಾಡಿಲ್ಲ? ಮತ್ತು ಬಂಧಿತರು ನಾವು ಅಂದ್ಕೊಂಡಿದ್ವಿ ಯಾರೋ ಚೇಲಾಗಳಿರಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೂ ಸಂಪರ್ಕ ಇದೆ, ರೀಚ್ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಈಗ ಫೋಟೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.